ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ನಾವು ವಾಕ್ಯವನ್ನು ಗಮನಿಸಬೇಕಾದ್ರೆ ಕೀರ್ತನೆ 16ನೇ ಅಧ್ಯಾಯ 8ನೆಯ ವಾಕ್ಯ ಹೀಗೆ ಹೇಳ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನಗೆ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಇದನ್ನು ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತಾಗಿದೆ. ಕೀರ್ತನೆಯಲ್ಲಿ ನಾವಲ್ಲಿ ನೋಡ್ತೇವೆ, ಆತನು ಯಾವಾಗಲೂ ಯೆಹೋವನನ್ನು ಎದುರುಗಡೆ ಇಟ್ಟುಕೊಂಡಿರೋದ್ರಿಂದ ಆತನು ಶಿಲುಬೆಯ ಮೇಲೆ ಜಯ ಹೊಂದಿದಂಥ ಸ್ವಾಮಿ ಆತನಾದ ಪ್ರಿಯರೇ. ಯೇಸು ಸ್ವಾಮಿನೂ ಸಹ ನಮ್ಮ ಹಾಗೆ ಯೆಹೋವನನ್ನೇ ಆತನ ಎದುರು ನೋಡ್ತಾ ಇದ್ದ. ಮತ್ತು ಅಷ್ಟು ಮಾತ್ರ ಅಲ್ಲ, ಯೆಹೋವನಿಗೆ ದೇವರಿಗೆ ವಿಧೇಯನಾಗಿ ಮತ್ತು ಆತನು ದೇವರು ಚಿತ್ತಾನುಸಾರ ಏನಿದೆಯೋ ಅವೆಲ್ಲವನ್ನು ಮಾಡಲಿಕ್ಕೆ ಆತನು ಮುಂದೆ ಆದ ಪ್ರಿಯರೇ. ಯಾಕೆಂದರೆ ಆತನು ಯಾವಾಗಲೂ ಯೆಹೋವನನ್ನೇ ಎದುರು ನೋಡ್ತಿದ್ರು ಮತ್ತು ಯಾವಾಗಲೂ ಯೆಹೋವನನ್ನೇ ತನ್ನ ಮುಂದೆ ಇಡಬೇಕಾದ್ರೆ ಎಲ್ಲ ಮಾರ್ಗವನ್ನು ಸರಾಗ ಮಾಡುವಂಥ ದೇವರು ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಬಾರಿ ನಾವು ಯಾರನ್ನು ಎದುರು ನೋಡ್ತೇವೆ, ಯಾರನ್ನ ನಮ್ಮ ಎದುರಿಗೆ ಇಡ್ತೇವೆ, ನಮ್ಮ ಕುಟುಂಬನ, ನಮ್ಮ ಕೆಲಸನ, ಅಥವಾ ನಮಗಿರುವಂತಕ್ಕಂಥ ಎಲ್ಲ ಒಂದು ಮೂಲಗಳ ಅಥವಾ ನಮ್ಮ ಯಾವುದನ್ನು ನಾವು ಎದುರುಗಡೆ ಇಡ್ತಾ ಇದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಯೆಹೋವನನ್ನು ಎದುರುಗಡೆ ಇಡಬೇಕಾದ್ರೆ ಆತನು ನಮಗೆ ಎಲ್ಲ ವಿಷಯದಲ್ಲಿಯೂ ಜಯವನ್ನು ಕೊಟ್ಟು ನಡೆಸುವಂಥ ದೇವರು ಆತನಾಗಿದ್ದಾನೆ. ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನಮಗೋಸ್ಕರ ಜಯವನ್ನು ಪಡೆದುಕೊಂಡಂಥ ದೇವರು ಆತನಾಗಿದ್ದಾನೆ. ನನ್ನ ನಿನ್ನ ಕಾರ್ಯಗಳಿಗೋಸ್ಕರ, ನನ್ನ ನಿನ್ನ ಪಾಪಗಳಿಗೋಸ್ಕರ ಆತನು ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಂಥ ದೇವರು ಆತನಾಗಿದ್ದಾನೆ. ಆ ಶಿಲುಬೆಯಿಂದ ನಮಗೆ ಜಯ ಸಿಕ್ತು ಪ್ರಿಯರೇ. ಇದೆಲ್ಲ ಹೇಗಾಯಿತು ಎಂಬುದಾಗಿ ನಾವು ನೋಡಬೇಕಾದ್ರೆ ಯಾವಾಗಲೂ ಯೇಸು ಸ್ವಾಮಿ ಯೆಹೋವನನ್ನೇ ಎದುರುಗಡೆ ಇಟ್ಟುಕೊಂಡಿರುವುದನ್ನು ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಬಾರಿ ನಾವು ಇತರ ಕಾರ್ಯಗಳನ್ನೇ ಎದುರುಗಡೆ ಇಟ್ಟುಕೊಂಡು ನಾವು ಓಡ್ತೇವೆ ಪ್ರಿಯರೇ. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ಸ್ವಾಮಿಯನ್ನು ನಾವು ಎದುರುಗಡೆ ಇಟ್ಟುಕೊಂಡು ನಾವು ನಡೆಯಬೇಕಾದರೆ ಜಯದ ಜೀವಿತದಲ್ಲಿ ಆತನು ಮೆರೆಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ನಮಗೆ ಎಲ್ಲ ಬೇಕಾಗಿರುವಂತಕ್ಕಂಥ ಎಲ್ಲ ಸಮಾಧಾನ, ಶಾಂತಿ, ಪ್ರೀತಿಯನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ನಾವು ಯಾವಾಗ ಕರ್ತನ ಒಂದು ಚಿತ್ತಾನುಸಾರವಾಗಿ ಎಲ್ಲ ಕಾರ್ಯಗಳು ನಮಗೆ ಸಿಗುತ್ತೋ ಆವಾಗ ನಮ್ಮ ಆನಂದವು ಪರಿಪೂರ್ಣವಾಗ್ತದೆ ಪ್ರಿಯರೇ. ಅದನ್ನೇ ನಾವು ಯೋಹಾನ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನಲ್ಲಿರುವಂತಕ್ಕಂಥ ಆನಂದವು ನಿಮ್ಮಲ್ಲಿಯೂ ಇರಬೇಕು, ಅದು ಪರಿಪೂರ್ಣವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನ ಒಂದು ಸಂತೋಷ, ಕರ್ತನ ಒಂದು ಆನಂದ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿರಬೇಕಾದ್ರೆ ಎಲ್ಲ ಸಂದರ್ಭದಲ್ಲಿಯೂ ನಾವು ಯೆಹೋವನನ್ನೇ ಎದುರುಗಡೆ ಇಟ್ಟುಕೊಂಡು ನಾವು ಓಡುವವರಾಗಿರಬೇಕು. ಕಷ್ಟಗಳ ಮಧ್ಯದಲ್ಲಿ, ಎಲ್ಲ ಸಂದರ್ಭಗಳಲ್ಲಿಯೂ, ಎಲ್ಲ ಸ್ಥಿತಿಗತಿಗಳಲ್ಲಿಯೂ ದೇವರಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಎಂಬುದಾಗಿ ನೆನೆಸಿ ಆಲೋಚನೆ ಮಾಡಿ ಆತನನ್ನೇ ಎದುರು ಇಟ್ಟುಕೊಂಡು ನಾವು ಓಡಬೇಕಾದ್ರೆ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಜಯದಿಂದ ನಮ್ಮನ್ನು ಮೆರೆಸುವಂಥ ಕರ್ತನು ಆತನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ ದೇವರೇ. ಅಪ್ಪ, ಎಲ್ಲ ಸಂದರ್ಭದಲ್ಲಿಯೂ ನಿನ್ನನ್ನೇ ಎದುರುಗಡೆ ಇಟ್ಟುಕೊಂಡು ಓಡುವಂತೆ ಕರ್ತ ನೀನು ಬಲಪಡಿಸುವಂಥ ದೇವರು ನೀನಾಗಿದೆಯಲ್ಲ. ಎಲ್ಲ ಸಂದರ್ಭಗಳಲ್ಲಿಯೂ ಸ್ವಾಮಿ ನೀನೊಬ್ಬನೇ ನಮಗೆ ಜಯವನ್ನು ಕೊಡುವಂಥ ದೇವರು ನೀನಾಗಿದೆಯಾ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಅಪಜಯದಿಂದ ಕೂತಿರುವಂತಕ್ಕಂಥ, ಅಪಜಯದಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಕ್ಕಂಥ ಅಪ್ಪ ನಿನ್ನ ಸಹೋದರ ಸಹೋದರಿಯರನ್ನು ಕರ್ತನೆ ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅವರು ಎಲ್ಲ ಸಂದರ್ಭದಲ್ಲಿಯೂ ನಿನ್ನನ್ನೇ ಎದುರುಗಡೆ ಇಟ್ಟುಕೊಂಡು ಅವರು ಓಡುವಂತೆ ಅವರನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ನಿನಗೆ ಅಸಾಧ್ಯವಾದದ್ದು ಸಂಗತಿಗಳು ಯಾವುದೇ ಇಲ್ಲ ಸ್ವಾಮಿ. ಎಲ್ಲ ಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ನೀನಾಗಿದೆಯಲ್ಲ ಯೇಸಪ್ಪ. ನಿನ್ನ ಕೃಪೆಯಿಂದ ತುಂಬಿಸು ಸ್ವಾಮಿ. ಎಲ್ಲ ಒಂದು ಅಪಜಯವನ್ನು ಜಯವಾಗಿ ಅಪ್ಪ ನಿನ್ನ ಒಂದು ಪುನರುತ್ಥಾನದ ಶಕ್ತಿಯಿಂದ ಕರ್ತನೆ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಸೋಲುವಿನ ಸಮಯದಲ್ಲಿ ಗೆಲುವನ್ನು ನೀನೇ ಅನುಗ್ರಹಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ ನೀನು ಕೃಪೆ ಮಾಡು, ಬಲಪಡಿಸು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.